ಗಿಲ್ಲಿ 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 ದೊಡ್ಡಮ್ಮ ದೊಡ್ಡಮ್ಮ ದೋಸೆ ಕೊಡು, ಚಿಕ್ಕಮ್ಮ ಚಿಕ್ಕಮ್ಮ ಚಿಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ತಿಮೀರಿ ಬೀಜ ಸಾರ್ಗಾಕ ಸೊಪ್ಪು, ನೀವಿಬ್ರು ಮಾಡಿದ್ದು ತಪ್ಪು. ನನಗೆ ಗಿಲ್ಲಿ. ಗಿಲ್ಲಿ ಯಾಕೆ? ಅವರು ಚಂದಾಗಿ ಆಟ ಆಡ್ತಾರೆ, ಅದಕ್ಕೆ. ಚಂದಾಗಿ ಆಟ ಆಡ್ತಾರೆ, ಬೇರೆಯವರು ಆಟ ಆಡ್ತಾ ಇರಲ್ಲ. ಬೇರೆಯವರು ಆಟ ಆಡ್ತಾ ಇದ್ದಾರೆ, ಆದ್ರೆ ನಂಗೆ ಗಿಲ್ಲಿ ಅಂದ್ರೆ ತುಂಬಾ ಇಷ್ಟ. ಗಿಲ್ಲಿ ಅಂದ್ರೆ ತುಂಬಾ ಇಷ್ಟ. ಯಾಕೆ ಇಷ್ಟ ಅವರು? ಅವರು ಎಲ್ಲದರಲ್ಲೂ ಚಂದಾಗಿ ಆಟ ಆಡ್ತಾರೆ, ಅದಕ್ಕೆ. ಚಂದಾಗಿ ಆಟ ಆಡ್ತಾರೆ. ಕಾವ್ಯ ಇಷ್ಟ ಆಗಲ್ವಾ? ಕಾವ್ಯ ಕಾವ್ಯನೂ ಇಷ್ಟ, ಆದ್ರೆ ಅವ್ರು ಜಾಸ್ತಿ ಕೋಪ ಮಾಡ್ತಾರೆ, ಅದಕ್ಕೆ ಅವ್ರು ಇಷ್ಟ ಇಲ್ಲ ನಂಗೆ. ಜಾಸ್ತಿ ಕೋಪ ಮಾಡ್ತಾರಾ? ಅಶ್ವಿನಿ ಗೌಡ ಹೇಗೆ? ಅಶ್ವಿನಿ ಗೌಡ ಯಾಕೆ? ಅವರು ಸರಿಯಾಗಿ ಆಟ ಆಡಲ್ಲ. ಸರಿಯಾಗಿ ಆಟ ಆಡಲ್ಲ. ಈಗ ಮೊನ್ನೆ ರಿಷಾ ಬಂದ್ಬಿಟ್ಟು ಗಿಲ್ಲಿಗೆ ಹೊಡಿತಾರೆ, ಹೇಗೆ ಅನಿಸ್ತು? ಬೇಜಾರಾಯ್ತು. ಬೇಜಾರಾಯ್ತಾ? ಹೊಡಿಬಾರ್ದಿತ್ತಾ? ಹೊಡಿಬಾರ್ದಿತ್ತು. ನೀನಿದ್ರೆ ಏನ್ ಮಾಡ್ತಿದ್ದೆ? ನಾನಿದ್ದಿದ್ರೆ ಒಟ್ಬಿಡ್ತಿದ್ದೆ. ತಿರ್ಸಿ ಹೊಡ್ಬಿಡ್ತಿದ್ದ? ಹೌದಾ? ಸುದೀಪ್ ಸರ್ ಬಂದ್ಮೇಲೆ ಕ್ಲಾಸ್ ತಗೊಳ್ತಾರ ಅವರಿಗೆ ಸಾಟರ್ಡೆ. ಓಕೆ, ಈಗ ಚಂದ್ರಪ್ರಭಾ ಈಗ ಆಡ್ತಿದ್ದಾರೆ. ಚಂದ್ರಪ್ರಭಾನು ಚಂದಾಗಿ ಆಡ್ತಾ ಇದ್ದಾರೆ. ಚೆನ್ನಾಗಿ ಆಡ್ತಿದಾರ. ಇನ್ನು ಸ್ಪಂದನ ಅವ್ರು ಚೆನ್ನಾಗಿಲ್ಲ. ಮತ್ತೆ ಗಿಲ್ಲಿ ಬಿಟ್ರೆ ಯಾರು ಇಷ್ಟ ನಿಮಗೆ ಬಿಗ್ ಬಾಸ್ ಅಲ್ಲಿ? ರಕ್ಷಿತಾ. ರಕ್ಷಿತಾ ಹೇಗೆ ಆಟ ಆಡ್ತಿದ್ದಾರೆ? ಸೂಪರ್. ಸೂಪರಾ? ಈಗ ಮೊನ್ನೆ ಅಶ್ವಿನಿ ಬೈತಾ ಇದ್ರು ಅವ್ರಿಗೆ, ಹೇಗೆ ಅನಿಸ್ತು ಅವಾಗ? ಬೇಜಾರಾಯ್ತು. ಆದ್ರೂ ಬೇಜಾರಾಯ್ತಾ? ರಕ್ಷಿತಾ ನಿಮ್ಗೆ ತುಂಬಾ ಇಷ್ಟನಾ? ಯಾರು ಗಿಲ್ಲಿಗಿಂತ ತುಂಬಾ ಇಷ್ಟ. ಯಾರು ಗೆಲ್ಬೇಕು ಹಂಗಾದ್ರೆ? ರಕ್ಷಿತಾ. ಗಿಲ್ಲಿ ಗೆದ್ರೆ ಗಿಲ್ಲಿ, ರಕ್ಷಿತಾ ಗೆದ್ರೆ ರಕ್ಷಿತಾ. ಗಿಲ್ಲಿ ಗೆದ್ರೆ ಗಿಲ್ಲಿ, ರಕ್ಷಿತಾ. ಯಾರು ಹೋಗ್ಬೇಕು ಮನೆಯಿಂದ ಈ ವಾರ? ಅಶ್ವಿನಿ. ಯಾಕೆ ಜಗಳ ಮಾಡ್ತಾರಂತಲ್ಲ? ಅವ್ರು ಹೋದ್ರೆ ಜಗಳ ಕಮ್ಮಿ ಆಗತ್ತಾ? ಹೌದಾ? ಸರಿ, ಏನ್ ಹೇಳ್ತೀಯ ಲಾಸ್ಟ್ ಗಿಲ್ಲಿ ಮಾಮಗೆ? ಗಿಲ್ಲಿ ಮಾಮಗೆ ಗೆದ್ದು ಬಾ ಅಂತ ಹೇಳ್ತೀನಿ. ಗೆದ್ದು ಬಾ ಅಂತ ಹೇಳ್ತೀಯಾ? ಓಕೆ. ಯಾರು ಇಷ್ಟ? ಗಿಲ್ಲಿ ಗಿಲ್ಲಿ. ಏನಿಲ್ಲ, ಗಿಲ್ಲಿ ಗಿಲ್ಲಿ ಅಂತೀರಾ ಯಾಕೆ? ಬನ್ನಿ ಬನ್ನಿ. ನಾನೊಂದು ಹಾಡು ಹೇಳ್ತೀನಿ. ಅದ್ ಕಡೆ ದೊಡ್ಡಮ್ಮ, ಇದ್ ಕಡೆ ಚಿಕ್ಕಮ್ಮ, ದೊಡ್ಡಮ್ಮ ದೊಡ್ಡಮ್ಮ ದೋಸೆ ಕೊಡು, ಚಿಕ್ಕಮ್ಮ ಚಿಕ್ಕಮ್ಮ ಚಿಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ತಿಮೀರಿ ಬೀಜ ಸಾರ್ಗಾಕ ಸೊಪ್ಪು, ನೀವಿಬ್ರು ಮಾಡಿದ್ದು ತಪ್ಪು. ತೊಳೆಯಜಿ ಮಾಡಿ ಗಿಲ್ಲಿ ಯಾವಾಗ ನೀಯತ್ತಾಗಿ ಆಡ್ತಾರೆ, ಎಲ್ಲರ ಥರ ಎಲ್ಲ ಬಾಯ್ ಬಡ್ಕಿರ್ತಾರೆ, ಯಾರು ಮಾಡಲ್ಲ. ಈಗ ಇವನು ನೋಡ್ತಾನೆ ಜಾಸ್ತಿ. ಮಾತಾಡೋ ನೀನು. ನಂಗೂ ಗಿಲ್ಲಿ. ಅವನು ನಿಯತ್ತಲ್ಲಿ ಆಡ್ತಾನಲ್ಲ, ಅದಕ್ಕೆ. ಇಷ್ಟ. ಮತ್ತೆ ಕಾವ್ಯ? ಕಾವ್ಯ ಸ್ವಲ್ಪ ಪೇರಂತಲ್ಲ ಇಲ್ಲ ಸುಮ್ಮನೆನಾ? ಮೊನ್ನೆ ರಿಷಾ ಗೌಡ ಗಿಲ್ಲಿ ಹೊಡೆದ್ರು, ಹೇಗೆ ಅನಿಸ್ತು ನಿನಗೆ? ನನಗೆ ತುಂಬಾ ಒಂಥರ ಬೇಜಾರಾಯ್ತು. ಹೊಡಿಬಾರ್ದಿತ್ತಾ? ನಾನು ಅಲ್ಲಿದ್ದಿದ್ರೆ ನಾನು ಹೊಡೆದು ಬಿಡ್ತಿದ್ದೆ. ನೀನೇ ಹೊಡೆದ್ಬಿಡ್ತಿದ್ದ? ಖುಷಿ ಆಯ್ತು ಅಂತ ಹೇಳ್ಬೇಕಂತಿದ್ದೆ, ಆಮೇಲೆ ಇಲ್ಲ, ನಮ್ಗೆ ಗಿಲ್ಲಿನೇ ಇಷ್ಟ. ಈಗ ಅವ್ರನ್ನ ಹೆಲ್ಮೆಟ್ ಮಾಡಿಲ್ಲ. ಲಾಸ್ಟ್ ಟೈಮ್ ಜಗದೀಶ್ ಮತ್ತೆ ರಂಜಿತ್ನ ಹತ್ರ ವ್ಯಾನ್ ಹ್ಯಾಂಡಲ್ ಮಾಡಿದ್ದಕ್ಕೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹಾಕಿದ್ರು. ಈ ಸಲ ಇವ್ರನ್ನ ಹೊರಗೆ ಹಾಕ್ತಾರೆ ಅನ್ಸುತ್ತಾ? ಇಲ್ಲ, ಹಾಕಲ್ವಾ? ಇಲ್ಲ, ಹಾಕಲ್ಲ. ಯಾಕಂದ್ರೆ ಇವಾಗ ಗೇಮ್ ಚೆನ್ನಾಗಿ ಆಡ್ತಾವನೆ. ಗೇಮ್ ಚೆನ್ನಾಗಿ ಆಡಿದ್ರು ವ್ಯಾನ್ ಹ್ಯಾಂಡಲ್ ಮಾಡಿದ ತಪ್ಪೇ ಅಲ್ವಾ? ಓಕೆ, ಅದು ಬಿಟ್ಟರೆ ನಿಮ್ಗೆ ಬೇರೆ ಯಾರು ಇಷ್ಟೇನಾ? ಅವ್ರು ಬಿಟ್ಟರೆ ಯಾರಿಲ್ಲ. ರಘು ಹೇಗೆ ಆಡ್ತಾರೆ? ರಘು ಅವರು ಸ್ವಲ್ಪ ಪರವಾಗಿಲ್ಲ, ಆಡ್ತಾರೆ ಚೆನ್ನಾಗಿ. ಇನ್ನು ಅಶ್ವಿನಿ ಗೌಡ ಹೇಗೆ ಆಡ್ತಾರೆ? ಅಶ್ವಿನಿ ಗೌಡ ಅವರು ಬರೀ ಮಾತಾಡೋದೇ ಇರುತ್ತೆ, ಎಲ್ಲ ಆಡ್ತಾರೆ ಅವರು. ಅಷ್ಟು ಚೆನ್ನಾಗಿ ಆಡ್ತಲ್ವಾ? ಪರವಾಗಿಲ್ಲ, ಸ್ವಲ್ಪ ಆಡ್ತಾರೆ ಅನ್ಕೊಂತೀವಿ. ನಮಗೆಲ್ಲ ಇವರೇ ಇಷ್ಟ ಅಲ್ಲ, ಗಿಲ್ಲಿ ಇಷ್ಟ. ಓಕೆ, ಜಾಹ್ನವಿ ಹೇಗೆ ಆಡ್ತಾರೆ? ಜಾಹ್ನವಿ ಅವರು ಸ್ವಲ್ಪ ಪರವಾಗಿಲ್ಲ. ಚಂದ್ರಬಾಬು ಅವ್ರು ಆಡಲ್ಲ. ಕಾಕರ್ ಸುವಿನು ಗಿಲ್ಲಿ ಸಮಾನೆ, ಅವರು ಚೆನ್ನಾಗಿ ಆಡ್ತಾರೆ. ಇನ್ನು ಈ ಸಲ ಈ ವಾರ ಧನುಷ್ ಕ್ಯಾಪ್ಟನ್ ಆಗಿದ್ದಾರೆ, ಹೇಗೆ ಮಾಡ್ತಾರೆ ಕ್ಯಾಪ್ಟನ್ಶಿಪ್ ಚೆನ್ನಾಗಿ ಮಾಡ್ತಾರೆ ಅವರು. ಚೆನ್ನಾಗಿ ಮಾಡ್ತಾರೆ. ಮೊನ್ನೆ ತನಕ ಗಿಲ್ಲಿನೇ ಹೇಳಿದ್ರು, ಅದು ಕ್ಯಾಪ್ಟನ್ಶಿಪ್ ರೂಮ್ ಅಲ್ಲ, ಸ್ಟೋರ್ ರೂಮ್ ಅಂತ ಹೇಳ್ತಾ ಇದ್ರು. ಎಲ್ಲ ತಗೊಂಡು ಸ್ಟೋರ್ ರೂಮಲ್ಲಿ ಬಚ್ಚಿಟ್ಕೊಳ್ತಾ ಇರಂತ, ಏನಂತ ಅದ್ರ ಬಗ್ಗೆ? ಅದು ಸ್ವಲ್ಪ ಗಿಲ್ಲಿದು ತಪ್ಪಿದೆ. ಗಿಲ್ಲಿದ ಹೆಂಗೆ ತಪ್ಪು? ಈಗ ಈರುಳ್ಳಿ ತಗೊಂಡೋಗಿ ಸ್ಟೋರಲ್ಲಿ ತಿಕ್ಕೊಳ್ತಾರೆ ಅವ್ರ ರೂಮಲ್ಲಿ, ಅದು ಯಾವ ಥರ? ಈರುಳ್ಳಿ ಯಾರು ತಿಂತಾರೆ? ಚಿಕನ್ ಅವ್ರು ತಿಂತಾರೆ. ಯಾಕೆ? ಅವ್ರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ಚೆನ್ನಾಗಿ ಮಾಡ್ತಾಯಿದ್ದಾರಾ? ಕಾಮಿಡಿ ಚೆನ್ನಾಗಿ ಮಾಡ್ತಾರಾ? ಗಿಲ್ಲಿ ಬಿಟ್ಟರೆ ಬೇರೆ ಯಾರು ಇಷ್ಟ? ಕಾವ್ಯ. ಯಾಕೆ ಇಷ್ಟ? ಯಾಕೆ? ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ, ಅದಕ್ಕೆ. ಬೇರೆಯವರು ಚೆನ್ನಾಗಿ ಆಡ್ತಾ ಇರಲ್ಲ. ಅಶ್ವಿನಿ ಚೆನ್ನಾಗಿ ಆಡ್ತಾ ಇದ್ದಾರೆ. ಆದರೆ ನಂಗೆ ಅವ್ರು ಇಷ್ಟ, ಗಿಲ್ಲಿ. ಅಶ್ವಿನಿ ಇಷ್ಟ ಇಲ್ವಾ? ಯಾಕೆ ಅಶ್ವಿನಿ ಯಾಕೆ ಇಷ್ಟ ಇಲ್ಲ? ಅಶ್ವಿನಿ ಯಾಕೆ ಇಷ್ಟ ಇಲ್ಲ? ಸುಮ್ಮನೆನಾ? ಮೊನ್ನೆ ಈಗ ರಿಷಾ ನಮ್ಗೆ ಗಿಲ್ಲಿಗೆ ಹೊಡೆದ್ಬಿಟ್ರು, ಹೇಗೆ ಅನಿಸ್ತು ನಿನಗೆ?
ಅವ್ರನ್ನ ಬಿಗ್ ಬಾಸಿಂದ ಹೊರಗಡೆ ಕಳಿಸ್ಬೇಕು. ಪಕ್ಕ ಕಳಿಸ್ಬೇಕು. ಮತ್ತೆ ನೀವು ಕಳಿಸೇ ಇಲ್ವಲ್ಲ ಅವರು? ಕಳಿಸೇ ಇಲ್ವಲ್ಲ? ಗಿಲ್ಲಿ ಒಪ್ಕೊಂಡಿಲ್ಲ. ಗಿಲ್ಲಿ ಒಪ್ಕೊಂಡಿಲ್ವಾ? ಅದಕ್ಕೆ ಕಳಿಸಿಲ್ವಾ? ನೋಡಿ ಸಾಟರ್ಡೆ ಸುದೀಪ್ ಸರ್ ಬಂದು ಕಳಿಸ್ಬೋದಾ? ನೋಡ್ಬೋದು. ಓ, ನಿಮ್ಮ ಪ್ರಕಾರ ಕಳಿಸ್ಬೇಕು ಅವ್ರನ್ನ? ನೀವು ಯಾರು ಗೆಲ್ಬೋದು ಕಪ್ಪು ಈ ಸಲ? ಗಿಲ್ಲಿ. ಗಿಲ್ಲಿ. ಮತ್ತು ಗಿಲ್ಲಿ ಗೆದ್ದಿಲ್ಲ ಅಂದರೆ ಗಿಲ್ಲಿನೇ ಗೆಲ್ಲೋದು. ಬೇರೆ ಯಾರು ಗೆಲ್ಬೋದು ಗಿಲ್ಲಿ ಬಿಟ್ಟರೆ? ಕಾವ್ಯ. ಅವರಿಬ್ಬರೇ, ಬೇರೆ ಯಾರು ಆಪ್ಷನ್ ಇಲ್ಲ. ಬ್ರದರ್, ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಗಿಲ್ಲಿ ಏನು ಎಲ್ಲರೂ ಗಿಲ್ಲಿ ಅಂತ ಹೇಳ್ತಾ ಇದ್ದೀರಾ? ಗಿಲ್ಲಿ ಅಂದ್ರೆ ಮನೇನೆ ಖಾಲಿ, ಅದಕ್ಕೆ ಗಿಲ್ಲಿ. ಗಿಲ್ಲಿ ಅನ್ನೋ ಇಷ್ಟನಾ? ಗಿಲ್ಲಿ ಏನು ಕಾಮಿಡಿ ಮಾಡೋದು ಇಷ್ಟ ಆಗುತ್ತೆ? ಏನು ಇಷ್ಟ ಆಗುತ್ತೆ? ಕಾಮಿಡಿ ಮಾಡೋದು ಇಷ್ಟ ಆಗುತ್ತೆ. ಅವನೇನೇ ಮಾಡಿದ್ರೆ ಇಷ್ಟ. ತಪ್ಪಾದ್ರೆ ಅವನು ನಿಂತ್ಕೊತಾನೆ, ಅದಕ್ಕೇನೆ ತುಂಬಾ ಇಷ್ಟ ಅವರು. ಇದು ಮೊನ್ನೆ ಗಿಲ್ಲಿಗೆ ರಿಷಾ ಹೊಡಿತಾರೆ, ಹೆಲ್ಮೆಟ್ ಮಾಡಿಲ್ಲ, ಅದ್ರ ಬಗ್ಗೆ ಏನು ಈ ರಿಷಾ ಈ ಶನಿವಾರ ಹೊರಗಡೆ ಪಕ್ಕ ಬಂದೇ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್. ಪಕ್ಕ ಕಳಿಸ್ತಾರಾ? ಕಳಿಸ್ತಾರೆ. ಸುದೀಪೇ ಕಳಿಸ್ಬಿಡ್ತಾರೆ ತಗ್ಬಿಟ್ಟು ಬಾಕೋಣ. ಓಕೆ, ಅಶ್ವಿನಿ ಕೂಡ ಹೇಗೆ ಆಡ್ತಾ ಇದ್ದಾರೆ? ಗಿಲ್ಲಿ ಅಂದ್ರೆ ಅವಳು ಖಾಲಿ, ಅಶ್ವಿನಿನೂ ಖಾಲಿ, ಎಲ್ಲ ಖಾಲಿ. ಚೆನ್ನಾಗಿ ಆಡ್ತಲ್ವಾ? ವೇಸ್ಟ್. ಗಿಲ್ಲಿ ಇಲ್ಲ ಅಂದ್ರೆ ಅವ್ರು ಇಲ್ಲ. ಯಾಕೆ? ರಕ್ಷಿತಾ ಪಾಪ ಅನ್ಸುತ್ತೆ, ಚೆನ್ನಾಗಿ ಆಡ್ತಾವಳೆ ಚೆನ್ನಾಗಿ ಆಡ್ತಾರೆ ಒಂದು ರೇಂಜಿಗೆ. ಈಗ ಮೊನ್ನೆ ಅಶ್ವಿನಿ ಗೌಡ ಅವ್ರು ಹೇಳಿದ್ರು, ನಾನು 3 ಸಿನಿಮಾ ಮಾಡಿ ಬಂದಿನಿ, ನೀವು ಬರೀ ಯೂಟ್ಯೂಬ್ ಮಾಡ್ಕೊಂಡು ಬಂದಿ ಅಂತ ಒಂದು ಹೇಳಿದ್ರು. ಅದೇ ಒಂದು ಯೂಟ್ಯೂಬ್ ಮಾಡಕ್ಕೆ ಎಷ್ಟು ಕಷ್ಟ ಅಂತ ಮಾಡೋರು ಗೊತ್ತಾಗುತ್ತೆ. ಇವಾಗ ನೀವು ಮಾಡೋದು ನಮ್ಗೆ ಕಷ್ಟ ಗೊತ್ತಾಗಲ್ಲ. ಆ ಥರ ನಾವು ಸ್ಕೂಲಲ್ಲಿ ಹೆಂಗೆ ಓದ್ತೀವಿ ಅಂತ ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಅವ್ರೇನೋ ಬಾಯಲ್ಲಿ ಹೇಳ್ಬಿಡ್ತಾರೆ, ನಾನು ಇವಾಗ ಮಾಡ್ತೀನಿ 100 ಫಿಲಮ್ ಮಾಡ್ತೀನಿ ಅಂದ್ರೆ ಮಾಡೋಕ್ಕಾಗತ್ತೆ ನನಗೆ? ಇವಾಗ ಆಗಲ್ಲ ಆ ಥರ. ಈಗ ರಕ್ಷಿತಾ ಬಂದು 24 ವರ್ಷಕ್ಕೆ ಬಿಗ್ ಬಾಸಿಗೆ ಬಂದಿದ್ದಾರೆ, ಇವ್ರಿಗೆ 40 ವರ್ಷ ಬೇಕಾಯ್ತು ಅಂತ ಕೆಲವರು ಹೇಳ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಹಾಗೇನು ಬೇಡ, ವಯಸ್ಸು ಇಂಪಾರ್ಟೆಂಟ್ ಅಲ್ಲ, ಬುದ್ಧಿ ಇದ್ರೆ ಎಲ್ಲರೂ ಹೋಗ್ಬೋದು. ಇವಾಗ ನಾವು ಹೋಗ್ಬೋದು, ಬುದ್ಧಿ ಯಾರು ನಮ್ಮನ್ನು ಕರೆಯಲ್ಲ ಅಷ್ಟೇ. ಓಕೆ, ಇದು ರಘು ಹೇಗೆ ಆಡ್ತಾರೆ? ರಘು ಅಂತೂ ಫಸ್ಟ್ ವಾರನೇ ಬಂದ್ಬಿಟ್ಟು ಮಸ್ತಾಗಿ ಆಡ್ತವ್ರೆ. ಇವಾಗ ಈ ವಾರನೂ ಕ್ಯಾಪ್ಟನ್ ಆಗ್ಬೋದಾಗಿತ್ತು, ಆದರೆ ಕಾವ್ಯ ಆಗವ್ರೆ, ಇನ್ನೂ ಚೆನ್ನಾಗಿ ಆಡ್ಬೇಕಂತ ಅಷ್ಟೇ ಕೇಳ್ಕೊಂತೀವಿ. ಧನುಷ್ ಹೇಗೆ ಕ್ಯಾಪ್ಟನ್ ಮಾಡ್ತಾ ಇದ್ದಾರೆ? ಧನುಷ್ ಚೆನ್ನಾಗಿ ಮಾಡ್ತವ್ರೆ, ಒಳ್ಳೆ ಆಟಗಾರ. ಒಳ್ಳೆ ಆಟಗಾರ, ಒಳ್ಳೆ ಪ್ಲೇಯರ್. ಟಾಸ್ಕ್ ಬಂದಾಗ ನೀಟಾಗಿ ಕ್ಯಾಪ್ಟನ್ಸಿ. ಯಾರು ಸರ್? ಚಂದ್ರಪ್ರಭ ವೇಸ್ಟ್, ಚೆನ್ನಾಗಿಲ್ಲ. ಏನೋ ಟಮಟೆ ಬರ್ಸೋದು ಬಿಟ್ರೆ ಏನೂ ಬರಲ್ಲ. ಅದ್ರ ಬದಲು ಹೊರಗಡೆ ಟಮಟೆ ಬರ್ಸಿದ್ರೆ ಆಯ್ತಾಯ್ತು. ಅಭಿಷೇಕ್ ಬರೀ ಬಾಯಿ ಮಾತು. ಇವ್ರ ಹತ್ರ ಹೋಗ್ಬಿಟ್ಟು ಅದನ್ನ ಮಾತಾಡೋದು, ಅವ್ರ ಹತ್ರ ಹೋಗ್ಬಿಟ್ಟು ಅದನ್ನ ಮಾತಾಡೋದು ಅಷ್ಟೇ. ಯಾರು? ಧ್ರುವಂತ ಏನೋ ಗೊತ್ತಿಲ್ಲ, ಎಮೋಷನಲ್ ಆಗಿ ಏನೇನೋ ಮಾಡಕ್ ನೋಡ್ದ. ಇವಾಗ ಮಲ್ಲಮ್ಮ ಹೋದ್ಮೇಲೆ ಫುಲ್ ಖಾಲಿ ಆಗವ್ರೆ. ಅವ್ರಿಬ್ರದ್ದು ಕ್ಯೂಟ್ ಕಪಲ್ಲು, ಆದ್ರೆ ಏನು ಇಲ್ಲ. ಕ್ಯೂಟ್ ಆಗೈತೆ. ನಮ್ ಚೆನ್ನಾಗೈತೆ, ಸುಮ್ನಿರ. ಅದು ಆಗತ್ತಲ್ಲ ಲವ್ ಅಲ್ಲಿ ಸಹಜಗಳು. ಬಿಗ್ ಬಾಸ್ ಅಲ್ಲಿ ದಿನಕ್ಕೆ ಬ್ರೇಕಪ್ ಆಯ್ತವೆ, ಎಲ್ಲ ಆಯ್ತಾ ಇರ್ತವೆ. ಬರ್ತಡೇ ಕಣ, ಸುಮ್ನಿರ. ಗಿಲ್ಲಿ, ಅದನ್ನ ಬಿಟ್ರೆ ಅಶ್ವಿನಿ, ರಕ್ಷಿತಾ, ರಘು, ಮತ್ತೆ ಇನ್ನೊಬ್ಳು ಯಾರು ಅವಳು? ಧನುಷ್. ಈ ವಾರ ಇವರು ಅವ್ರು ಯಾರು? ಅವನು ಧ್ರುವ್. ಆಗ್ಬೋದು ಅನ್ಸುತ್ತೆ. ಇನ್ನ ಎಷ್ಟೊಂದು ಆಪ್ಷನ್ಸ್ ಇದಾವೆ, ಅವ್ರು ಆಗ್ಬೋದು ಒಂದ್ ಸ್ವಲ್ಪ. ಗಿಲ್ಲಿನೇ. ಸೆಕೆಂಡ್ ರನ್ನರ್ ಅಪ್ ಆದ್ರೆ ಅವ್ರು ಧನುಷ್ ಆಗ್ಬೋದು, ಇಲ್ಲ ರಘು ಆಗ್ಬೋದು. ಹೌದು, ನನಗೆ ಗಿಲ್ಲಿ ನಟ. ಯಾಕೆಂದ್ರೆ ಒಂದು ಜೋಕ್ಸ್ ಮಾಡ್ತಾನೆ. ಇಲ್ಲ, ಗಿಲ್ಲಿ ಬಿಟ್ರೆ ಮತ್ತೆ ಬೇರೆ ಯಾರು ಇಷ್ಟ? ಸೂರಜ್. ಯಾಕೆಂದ್ರೆ ಇಷ್ಟ. ಅವನು ಇಷ್ಟ. ನಾವೇ ಇಷ್ಟ ಆಗಲ್ಲ? ಇಷ್ಟ ಇಲ್ಲ. ಮತ್ತೆ ಬೇರೆ ಯಾರು ಇಷ್ಟ ನಿಮಗೆ? ಅಷ್ಟೇ. ಈ ವಾರ ಮನೆ ಕಳಿಸ್ಬೇಕಂದ್ರೆ ಯಾರನ್ನು ಕಳಿಸ್ತೀಯಾ? ಅಶ್ವಿನಿ ಗೌಡ. ಯಾಕೆ? ಜಗಳ ಮಾಡ್ತಾರೆ. ಇಷ್ಟ ಆಗಲ್ಲ ಜಗಳ ಮಾಡೋದು? ಈಗ ನಿಲ್ಸಿದ್ರಲ್ಲ ಜಗಳ ಮಾಡೋದು, ಮೊದಲೇ ಮಾಡ್ತಾ ಇದ್ರು. ಜಗಳ ಮಾಡೋದು ಅಂತ ಈಗ ಮುಂಚೆ ಜಗಳ ಮಾಡ್ತಿದ್ರಲ್ಲ, ಅದಕ್ಕೆ ಕಳಿಸ್ಬಿಡೋದಾ?